ಈಗ ಕಲಿಯೋಣ ಬಾಡಿಗೆಯಲ್ಲಿ ಕಜ್ಜಾಯ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ಕಾರ. ನಮಸ್ಕಾರ. ಹೆಸರು? ಅರ್ಪಿತಾ. ಅರ್ಪಿತಾ, ಎಲ್ಲಿಂದ ಬಂದಿರೋದು ನೀವು? ಬ್ಯಾಂಗ್ಳೂರಿಂದ. ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಾ? BCA ಮಾಡ್ತಾ ಇದ್ದೀನಿ. ಓಕೆ. ಮನೇಲಿ ಹಾಗಾದ್ರೆ ಅಮ್ಮನ ಜೊತೆ ಅಡುಗೆ ಮಾಡ್ತೀರಾ? ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ್ದೀರಾ? ಏನೇನು ಅಡುಗೆ ಟ್ರೈ ಮಾಡಿದ್ದೀರಾ? ಕೆಲವು ಬುಕ್ಸಲ್ಲಿ ಓದ್ಬಿಟ್ಟು ಟ್ರೈ ಮಾಡಿದ್ದೀನಿ, ಕೆಲವು ಅಮ್ಮ ಮಾಡೋದು ನೋಡ್ಬಿಟ್ಟು ಟ್ರೈ ಮಾಡಿದ್ದೀನಿ. ಅಮ್ಮ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡೋಷ್ಟು ಕಲ್ತಿದ್ದೀನಿ. ಹೌದಾ? ಖುಷಿ ಆಗ್ತಾ ಇದೆ. ಸೊ ನಾನು ಇವತ್ತಿಗೆ ಕಜ್ಜಾಯ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಕಜ್ಜಾಯ ನೀವು ಟೇಸ್ಟ್ ಮಾಡಿರ್ತೀರಲ್ವಾ? ತುಂಬಾ ಚಿಕ್ಕವಳಿದ್ದಾಗ ಟೇಸ್ಟ್ ಮಾಡಿದ್ದೆ, ಇವಾಗ ಸೆಂಟಾಗಿ ಏನಿಲ್ಲ. ನೀವು ತುಂಬಾ ಚಿಕ್ಕವರಿದ್ದಾಗ ಟೇಸ್ಟ್ ಮಾಡಿದ್ದು. ನಾನು ಕೇಳಿದ್ದು ಕಜ್ಜಾಯ ಅಲ್ಲ ರೀ, ಈ ಕಜ್ಜಾಯ. ಅದು ತುಂಬಾ ಕಡಿಮೆನೇ ಟೇಸ್ಟ್ ಮಾಡಿರೋದು, ನಮ್ಮ ಕಡೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೌದಾ? ಅಂದ್ರೆ ನಿಮ್ಮ ಪ್ರಾಪರ್ ಊರು ಯಾವುದು? ಪ್ರಾಪರ್ ಬಂದು ಹೊಸಪೇಟೆ ಅಂತ. ಹೊಸಪೇಟೆ? ಅಯ್ಯೋ, ಯಾರಿಗೆ ಗೊತ್ತಿಲ್ಲ ಹೇಳಿ. ಹೊಸಪೇಟೆ ಹತ್ರ ಇರುವಂತ ಹಂಪಿಗಂತೂ ಜಗತ್ತಿನ ನಾನಾ ಮೂಲೆಗಳಿಂದ ಇರುವಂತ ಜನಗಳೇ ಬರ್ತಾರೆ ನೋಡೋದಕ್ಕೆ ಅಲ್ವಾ? ನೀವು ಹೋಗಿದ್ದೀರಾ? ಹಂಪಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರ್ತೀರಾ? ಹಾಗಾದ್ರೆ ಕಜ್ಜಾಯ ಪಾಯಸಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ವೀಕ್ಷಕರು, ಕಜ್ಜಾಯ ಪಾಯಸಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಬೆಲ್ಲ, ಎಣ್ಣೆ, ಗಸಗಸೆ, ಏಲಕ್ಕಿ ಪುಡಿ, ಹಾಲು, ಗೋಡಂಬಿ, ಬಾದಾಮಿ, ಖೋವಾ, ಸಕ್ಕರೆ. ಸೊ ಎಲ್ಲ ನೋಡ್ಕೊಂಡ್ರಾ ಪಾಯಸಕ್ಕೆ ಏನೇನು ಪದಾರ್ಥ ಬೇಕು ಅಂತ? ಓಕೆ, ಈ ಕಡೆ ಬನ್ನಿ, ನಾನು ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಕಜ್ಜಾಯನ ರೆಡಿ ಮಾಡಿ ತೊಗೊಂಡಿದ್ದೀನಿ. ಪ್ಯಾನ್ಗೆ ಫಸ್ಟು ಹಾಲನ್ನು ಹಾಕಿ. ಫುಲ್ ಹಾಕೋದ? ಹಾಂ. ಹಾಗೆ ಸಕ್ಕರೆ ಹಾಕಿ. ಎಷ್ಟು? ಒಂದು 3 ಸ್ಪೂನ್ ಅಷ್ಟು ಹಾಕಿ. ಖೋವಾ ಕೂಡ ಈಗಲೇ ಹಾಕ್ಬಿಡಿ. ಇದು ಫುಲ್ ಹಾಕ್ಬಿಡ್ಲ? ಹಾಂ. ಸಕ್ಕರೆ ಮತ್ತೆ ಖೋವಾ ಕ್ಲೀನಾಗಿ ಹಾಲಲ್ಲಿ ಬೆರಿಬೇಕು. ಓಕೆ. ಹಾಲು ಕುದೀತಾ ಇದೆ ಅಲ್ವಾ? ಗಟ್ಟಿ ಇದೆ ಅನ್ಸುತ್ತಲ್ಲ? ಗಟ್ಟಿ ಕೊಡಿ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರು. ಸ್ವಲ್ಪ ಸಾಕು. ಹಾಗೆ ಗೋಡಂಬಿ ಹಾಕಿ. ಬಾದಾಮ್ ಇದೆ ಅಲ್ವಾ? ಬಾದಾಮ್ ಕೂಡ ಹಾಕಿ. ಇದೆಷ್ಟು ಹಾಕ್ಬಿಡ್ಲ? ಹಾಂ. ಈಗ ಹಾಲನ್ನ ಒಂದು ಬೌಲ್ಗೆ ಹಾಕಿ. ಸಕ್ಕರೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಏನಕ್ಕಂದ್ರೆ ಕಜ್ಜಾಯಲ್ಲಿ ಕೂಡ ಸ್ವಲ್ಪ ಸ್ವೀಟ್ ಇರುತ್ತಲ್ವಾ, ಹಾಗೆ ಹಾಲು ಕುದ್ದಾದ್ಮೇಲೆ ಕೂಡ ಸ್ವೀಟ್ ಆಗಿರುತ್ತೆ. ಇನ್ನು ಖೋವಾ ಹಾಕಿರ್ತೀವಿ. ಸೊ ಇಷ್ಟೆಲ್ಲ ಸ್ವೀಟ್ ಇರುವಂಥ ಪದಾರ್ಥ ಹಾಕಿದ್ಮೇಲೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ಹಾಲ್ಗೆ ಕಜ್ಜಾಯನ ಹಾಕಿ. ನೋಡಿ, ಈಗ ಪ್ಯಾನ್ನಲ್ಲಿ ಹಾಲಿರುವಾಗ ಕಜ್ಜಾಯನ ಹಾಕ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂದರೆ, ಹಾಲು ತುಂಬ ಬಿಸಿಯಾಗಿರುತ್ತೆ ಅಲ್ವಾ, ಆಗ ಕಜ್ಜಾಯ ಹಾಕಿದರೆ ಪೇಸ್ಟ್ ಆಗಿಬಿಟ್ಟು ಅದರಲ್ಲಿ ಫುಲ್ ಮಿಕ್ಸ್ ಆಗೋಗೋದು. ಅದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಕೂಡ ಮಜಾ ಅನಿಸಲ್ಲ. ನೀವು ಈ ಥರ ಹಾಲನ್ನು ಒಂದು ಬೌಲಿಗೆ ತೆಗೆದ್ಮೇಲೆ ಹಾಲು ಹೇಗಿದ್ರೂ ಸ್ವಲ್ಪ ಬಿಸಿಯಾಗಿರುತ್ತಲ್ವಾ, ಆ ಟೈಮ್ಗೆ ನೀವು ಕಜ್ಜಾಯನ ಹಾಕಿದರೆ ತಿನ್ನೋ ಅಷ್ಟರಲ್ಲಿ ಸರಿಯಾಗಿರುತ್ತೆ. ತುಂಬ ಗಟ್ಟಿಯಾಗೂ ಇರಲ್ಲ, ತುಂಬ ಮೆತ್ತಗಾಗೂ ಇರಲ್ಲ. ಹಾಗೆ ನೋಡೋಕ್ಕೂ ಕೂಡ ಡಿಫ್ರೆಂಟಾಗಿ ಕಾಣಿಸ್ತದಲ್ವಾ? ಹೌದು. ಸೊ ಕಜ್ಜಾಯ ಪಾಯಸನ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತುಂಬಾ ಡಿಫ್ರೆಂಟ್ ಆಗಿದೆ ಇದು ಟೇಸ್ಟು. ನಾರ್ಮಲಿ ಎಲ್ಲ ಪಾಯಸಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಕಜ್ಜಾಯ ಪಾಯಸ ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ 1 ಕಪ್ ಹಾಲು, 3 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಖೋವಾ, ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, ಗೋಡಂಬಿ,
ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರೆಡಿಯಾಗಿರುವ ಕಜ್ಜಾಯವನ್ನು ಹಾಕಿ ಕಜ್ಜಾಯ ಪಾಯಸವನ್ನು ಕುಡಿಯಲು ಕೊಡಿ.